ಈ ಫೋಟೋದಲ್ಲೇನು ದರ್ಶನ್ ಪಕ್ಕ ಕೂತ್ಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ, ಈತನ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಇದೀಗ ಆಚೆ ಬರ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನಿಗಾಗಿ ಡಬಲ್ ಮರ್ಡರ್, ನಾಗನಿಗಾಗಿ ಅಣ್ಣ ತಮ್ಮಂದಿರು ಡಬಲ್ ಮರ್ಡರ್ ಮಾಡಿದ್ರು. ನಾಗನಿಗೆ ಸ್ಕೆಚ್ ಹಾಕಿದ್ದವರೇ ಇದೀಗ ಹೆಣವಾಗಿ ಹೋಗಿರುವ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ನಾಗನ ಕರಾಳ ಕಹಾನಿ ಅನಾವರಣವಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಆಪ್ತರು ಈ ಸಹೋದರರು ಕಣ್ಣನ್ ಹಾಗೆ ವೇಲು ಸ್ವಂತ ಅಣ್ಣ ತಮ್ಮಂದಿರು. 2020ರಲ್ಲಿ ಲಿಂಗನ ಹತ್ಯೆ ಮಾಡಿದ್ದ ಸಹೋದರರಿವರು. ಲಿಂಗ ಅನ್ನೋ ವ್ಯಕ್ತಿಯ ಮರ್ಡರ್ ಮಾಡಿದ ಅಕ್ಯೂಸ್ಡ್ ಕಣ್ಣನ್ ಹಾಗೆ ವೇಲು. ನಾಗನನ್ನ ಹೊಡೆದು ಹಾಕ್ತೀನಿ ಅಂತ ಹೇಳಿದಂತೆ ಲಿಂಗ. ಇದೇ ಕಾರಣಕ್ಕೆ ಲಿಂಗನ ಹತ್ಯೆಯನ್ನ ಮಾಡಿದ್ರು ಕಣ್ಣನ್ ಹಾಗೆ ವೇಲು. ಹಾಸನದ ಚನ್ನರಾಯಪಟ್ಟಣದಲ್ಲಿ ಲಿಂಗನ ಹತ್ಯೆಯಾಗಿತ್ತು. ಲಿಂಗನ ಮರ್ಡರ್ ಕೇಸ್ನಲ್ಲಿ ಕಣ್ಣನ್ ಹಾಗೆ ವೇಲು ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. ಕೇವಲ ಲಿಂಗ ಮಾತ್ರ ಅಲ್ಲ, ಆತನ ಶಿಷ್ಯ ಸಿದ್ದಾಪುರ ಮಹೇಶ, ಈತನನ್ನೂ ಕೂಡ ಮರ್ಡರ್ ಮಾಡಲಾಗಿದೆ. ಲಿಂಗನ ಹತ್ಯೆಗೆ ಪ್ರತೀಕಾರವಾಗಿ ಮದನ್ ಕೊಲೆ ಆಗತ್ತೆ. ನಾಗನ ಸಹಚರ ಈ ಮದನ್ ಅನ್ನೋ ವ್ಯಕ್ತಿ, ಈತನನ್ನ ಮರ್ಡರ್ ಮಾಡಲಾಗಿರುತ್ತೆ. ಮದನ್ ಬಳಿಕ ನಾಗನಿಗೆ ಮಹೇಶ ಸ್ಕೆಚ್ ಹಾಕಿದ್ದಾನೆ. ಮಹೇಶ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಭೀಕರ ಹತ್ಯೆ ನಡೆದು ಹೋಗಿದೆ. ಕಣ್ಣನ್ ವೇಲು ಸೇರಿ 20 ಮಂದಿ ಪ್ರಕರಣದಲ್ಲಿ ಅರೆಸ್ಟ್. ನೋಡಿ, ಇದೆಲ್ಲವೂ ಕೂಡ ವಿಲ್ಸನ್ ಗಾರ್ಡನ್ ನಾಗನಿಗೆ ಲಿಂಗ ಮರ್ಡರ್ ಮಾಡುವ ಸ್ಕೆಚ್ ಹಾಕಿದ್ದ ಅನ್ನೋ ಕಾರಣಕ್ಕೆ ನಡೆದಿರುವ ಸಾಲು ಸಾಲು ಹತ್ಯೆಗಳು. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಎಡಭಾಗದಲ್ಲಿ ಒಂದು ಫೋಟೋ, ಬಲಭಾಗದಲ್ಲಿ ಒಂದು ಫೋಟೋ, ಕಣ್ಣನ್ ಹಾಗೆ ವೇಲು. ಈ ಮಧ್ಯದಲ್ಲಿ ಗಮನಿಸ್ತಾ ಇರುವ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯರಂತ ಇವರಿಬ್ರು. ವಿಲ್ಸನ್ ಗಾರ್ಡನ್ ನಾಗನಿಗಾಗಿ 2 ಮರ್ಡರ್, ಲಿಂಗ ಹಾಗೆ ಮಹೇಶ್ ಇಬ್ಬರ ಮರ್ಡರ್ ಕೇಸ್ನಲ್ಲಿ ಅಂಧರಾಗಿದ್ದಾರೆ ಕಣ್ಣನ್ ಹಾಗೆ ವೇಲು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ನಟೋರಿಯಸ್ ಅನ್ನೋ ಪದಕ್ಕೆ ಲಿಟರಲಿ ಅರ್ಥವಾಗಿ ಬದುಕಿದವರ ಇವರೆಲ್ಲ ಅನ್ಸ್ಬಿಡುತ್ತೆ. ಒಂದಾದ್ಮೇಲೆ ಒಂದು ಮರ್ಡರ್, ಅದರಲ್ಲೂ ವಿಲ್ಸನ್ ಗಾರ್ಡನ್ ನಾಗನಿಗಾಗಿ ಡಬಲ್ ಮರ್ಡರ್ ಮಾಡಿದ್ರು ಈ ಅಣ್ಣ ತಮ್ಮಂದ್ರು ಅನ್ನೋ ಆರೋಪ. ಖಂಡಿತ ಸ್ಮಿತಾ, ಏನು ಈಗ ಈ ಒಂದು ದರ್ಶನ್ ರಾಜಾತಿಥ್ಯ ಫೋಟೋ ವೈರಲ್ ಆಯಿತು. ಈ ಒಂದು ಫೋಟೋವನ್ನು ಸೆರೆ ಹಿಡಿದಿದ್ದು ಇದೇ ವೇಲು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಆದರೆ ಇಲ್ಲಿ ಆ ವೇಲುವಿನ ಇತಿಹಾಸವನ್ನು ನೋಡಿದ್ರೆ ಏನು 2020ರಲ್ಲಿ ವಿಲ್ಸನ್ ಗಾರ್ಡನ್ ಲಿಂಗನ ಒಂದು ಕೊಲೆ ಆಗುತ್ತೆ. ಈ ಕೊಲೆಯನ್ನು ಮಾಡಿಸಿದ್ದು ವಿಲ್ಸನ್ ಗಾರ್ಡನ್ ನಾಗನೇ ಮಾಡ್ದ. ಯಾಕಂತಂದರೆ ನನಗೆ ಇದ್ದಂಥ ಇದನ್ನು ಕಬ್ಜಾ ಮಾಡೋದಕ್ಕೆ ವಿಲ್ಸನ್ ಗಾರ್ಡನ್ ಲಿಂಗ ಪ್ರಯತ್ನ ಪಡ್ತಾ ಇದ್ದೇನೆ, ನನ್ನ ಆಧಿಪತ್ಯಕ್ಕೆ ಲಿಂಗ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅನ್ನೋ ಕಾರಣಕ್ಕೆ ಆತನನ್ನು ಬರ್ಬರವಾಗಿ ಕೊಲೆ ಮಾಡಲಾಗುತ್ತೆ. ಆ ಒಂದು ಪ್ರಕರಣದಲ್ಲಿ ವೇಲು ಮತ್ತು ಆತನ ಅಣ್ಣ ಕಣ್ಣನಿದ್ರು. ಅದಾದ ಬಳಿಕ ಏನು ವಿಲ್ಸನ್ ಗಾರ್ಡನ್ ಲಿಂಗನ ಒಂದು ಕೊಲೆಗೆ ಸಂಬಂಧಿಸಿದಂತೆ ಈ ಒಂದು ಕೊಲೆಗೆ ರಿವೆಂಜನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ದಾಪುರ ಮಹೇಶ ಕೂಡ ಟ್ರೈ ಮಾಡ್ತಾ ಇರ್ತಾನೆ. ಈ ವಿಚಾರವನ್ನು ಕೆಲವು ಕಡೆ ಹೇಳ್ಕೊಂಡಿರ್ತಾರೆ, ನಾನು ವಿಲ್ಸನ್ ಗಾರ್ಡನ್ ನಾಗನನ್ನು ಹೊಡೆದಾಕ್ತೀನಿ ಅಂತೇಳಿ. ಆ ವಿಲ್ಸನ್ ಗಾರ್ಡನ್ ನಾಗನ್ನ ಯಾವಾಗ ಹೊಡೆದಾಕ್ತೀನಿ ಅಂತೇಳಿ ಸಿದ್ದಾಪುರ ಮಹೇಶ ಹೇಳ್ತಾನೋ, ಸಿದ್ದಾಪುರ ಮಹೇಶ ಜೈಲಿಂದ ಬಿಡುಗಡೆಯಾದ 20 ನಿಮಿಷಕ್ಕೆ ಜೈಲಿನಿಂದ ಅಣತಿ ದೂರದಲ್ಲಿ ಭೀಕರವಾಗಿ ಕೊಲೆ ಆಗ್ತಾನೆ. ಆ ಒಂದು ಪ್ರಕರಣದಲ್ಲೂ ಸಹ ಕಣ್ಣನ್ ಮತ್ತು ವೇಲು ಇಬ್ಬರು ಜೈಲು ಸೇರಿರ್ತಾರೆ. ಈಗ ಅದೇ ವೇಲು ಮೇಲೆ ಈತ ವಿಲ್ಸನ್ ಗಾರ್ಡನ್ ನಾಗನ ಫೋಟೋ ದರ್ಶನ್ ಜೊತೆ ಇರೋ ಫೋಟೋವನ್ನು ಸೆರೆ ಹಿಡಿದು ವೈರಲ್ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಆ ಫೋಟೋ ವೈರಲ್ ಆದ ದಿನ ರಾತ್ರಿ ಜೈಲಲ್ಲಿ ವಿಲ್ಸನ್ ನಾಗ ಏನು ವೇಲು ಮತ್ತು ಆತನ 10 ಜನ ಸ್ನೇಹಿತರನ್ನ ತುಂಬ ಭೀಕರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಯಾಕೆ ಈ ರೀತಿ ಆಯಿತು ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರೌಡಿಗಳ ಗ್ಯಾಂಗ್ನಲ್ಲಿ ಈಗ ಆಗ್ತಾರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಏನೋ ಮನಸ್ತಾಪಗಳು ಶುರುವಾಗಿರೋ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲ, ಬಿಡಿ, ಸಿಗರೇಟು, ಬೇಕಾದ ತಿಂಡಿ ತಿನಿಸು, ಹಾಸಿಗೆ ದಿಂಬು, ಅದರ ಜೊತೆಗೆ ಮೊಬೈಲ್ ಫೋನು, ವಿಡಿಯೋ ಕಾಲು, ಫೋಟೋ ವೈರಲ್. ಇಷ್ಟೆಲ್ಲ ಆದ ನಂತರದಲ್ಲಿ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಭೇಟಿ ನೀಡಿದ್ರು. ಇದೀಗ ಕಮಿಷನರ್ ಸರದಿ. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ತನಿಖೆ ಶುರುವಾಗುತ್ತೆ. ಹೀಗಾಗಿ ಸೆಂಟ್ರಲ್ ಜೈಲ್ಗೆ ಕಮಿಷನರ್ ಭೇಟಿ ಕೊಡ್ತಿದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆಗೆ ಬಿ ದಯಾನಂದ್ ಭೇಟಿ ಕೊಡ್ತಿದ್ದಾರೆ. ತನಿಖೆಯ ಪ್ರಗತಿಯನ್ನ ಪರಿಶೀಲನೆ ನಡೆಸಲಿದ್ದಾರೆ ಆಯುಕ್ತರು. ರಾಜಾತಿಥ್ಯ ಸಂಬಂಧ ಈಗ ಆಲ್ರೆಡಿ 3 FIR ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಹುಳಿಮಾವು CPI ಕುಮಾರಸ್ವಾಮಿ ಅವರಿದ್ದಾರೆ. ತನಿಖೆ ಅವ್ರ ನೇತೃತ್ವದಲ್ಲೇ ಆಗತ್ತೆ. ಇದೆಲ್ಲದರ ಮೇಲುಸ್ತುವಾರಿಗಾಗಿ ಇದೀಗ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ.
ಇನ್ನು ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ ನನ್ನ ಕಲೀಗ್ ನಿಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಈಗ ತನಿಖೆ ಕೂಡ ಪ್ರಾರಂಭ ಅಂತೆ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಇವತ್ತು ಕಮಿಷನರ್ ಭೇಟಿ ಕೊಡ್ತಿದ್ದಾರಂತೆ. ಪೊಲೀಸ್ ಕಮಿಷನರ್ ಭೇಟಿ ಕೊಡ್ತಿರೋದ್ರ ಹಿಂದಿನ ಉದ್ದೇಶ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇವರ ಭೇಟಿಯಿಂದ ಬದಲಾವಣೆ ಅಂತ ಹೇಳಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ? ಖಂಡಿತ ಸ್ಮಿತಾ ರಂಗನಾಥ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ಯಾವಾಗ ದರ್ಶನ್ ರಾಜಾತಿಥ್ಯ ಕುರಿತಂತೆ ಸುದ್ದಿ ಬ್ರೇಕ್ ಮಾಡ್ತೋ, ರಾಜಕೀಯದಲ್ಲೂ ಕೂಡ ಜೊತೆಗೆ ರಾಜ್ಯದಲ್ಲೂ ಕೂಡ ಸಂಚಲನ ಕ್ರಿಯೇಟ್ ಆಯ್ತು ಇದೆ ಸುದ್ದಿ. ವಿತ್ ಪ್ರೂಫ್ ಸಮೇತ ಬ್ರೇಕ್ ಮಾಡಿದ ತಕ್ಷಣ ಹೈಕಮಾಂಡ್ ಇಂದ ಹಿಡಿದು ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸಭೆ ಕೂಡ ನಡೆಸಿ ಅದರ ಜೊತೆಗೆ ಗೃಹ ಸಚಿವರು ಕೂಡ ಇಲ್ಲಿಗೆ ಭೇಟಿಯನ್ನು ಕೊಟ್ಟರು, ಜೊತೆಗೆ ಕಮಿಷನರ್ ಕೂಡ ಬಂದರು, ಜೊತೆಗೆ DGP ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಬಂದರು. ಅದಾದ ತಕ್ಷಣ ಯಾವಾಗ ಈ ದರ್ಶನ್ ವಿರುದ್ಧ 3 FIR ದಾಖಲಾಯಿತು, ಒಂದರಲ್ಲಿ A1 ಆರೋಪಿ, 2 FIR ಅಲ್ಲಿ A1 ಆರೋಪಿ ಆಗಿದ್ದಾನೆ ದರ್ಶನ್, ಇನ್ನೊಂದು FIR ಅಲ್ಲಿ ಇಲ್ಲ. ಆದ್ರೆ ಇವತ್ತು ಕಮಿಷನರ್ ಕೂಡ ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ CPI ಹುಳಿಮಾವು CPI ಕುಮಾರಸ್ವಾಮಿ ಕೂಡ ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ಜೊತೆಗೆ ಒಂದಿಷ್ಟು ಜನ ಜೈಲಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಇನ್ನು ಕೆಲವೇ ಕ್ಷಣದಲ್ಲಿ ಜೈಲಿಗೆ ಕಮಿಷನರ್ ದಯಾನಂದ್ ಅವರು ಕೂಡ ಆಗಮಿಸಲಿದ್ದಾರೆ. ಎಲ್ಲೊಂದ್ ಕಡೆ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸ್ತೀವಿ, ದರ್ಶನ್ ವಿರುದ್ಧ ಏನೇ ಆಗಿದ್ರು ಕೂಡ ಅದಕ್ಕೆ ನಾವು ಕ್ಷಮಾಪಣವನ್ನು ಕೇಳ್ತೀವಿ, ಆದ್ರೆ ಇಲ್ಲಿ ತನಕ ಏನ್ ಜೈಲಧಿಕಾರಿಗಳು ಮಾಡಿದ್ರು ಅದ್ರ ವಿರುದ್ಧವಾಗಿ ನಾವು ತನಿಖೆ ನಡೆಸ್ತೀವಿ, ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಜೈಲಧಿಕಾರಿಗಳು, ನಿನ್ನೆ ಅಷ್ಟೇ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಅಂತ ಒಂದಿಷ್ಟು ಜನ ಇಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಅಂತ ಕೂಡ ನಮಗೂ ಕೂಡ ನಿರೀಕ್ಷೆಯಿಂದ ವೇಟ್ ಮಾಡ್ತಾ ಇದ್ವಿ. ಪ್ರಾಮಾಣಿಕವಾಗಿ ತನಿಖೆಯನ್ನು ನಡೆಸ್ತಾರೆ. ಈಗ ಈ ಹಿಂದಿನ ಅಂದ್ರೆ ಸೋಮಶೇಖರ್ ಅವರು ಕೂಡ ಜೈಲಧಿಕಾರಿಗಳಾಗಿದ್ರು, ಅವ್ರನ್ನ ಕೂಡ ಈಗ ಅಂದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ರು, ಅವರು ಕೂಡ ಈ ಹಿಂದೆ ಇದೇ ಕೇಸಲ್ಲಿ ಸಿಕ್ಕಾಕೊಂಡು ಮತ್ತೆ ವಾಪಸ್ ಡ್ಯೂಟಿ ಜಾಯ್ನ್ ಆಗಿದ್ರು. ರೈಟ್, ಧನ್ಯವಾದ ನಿಕೇಶ್ ಮಾಹಿತಿಗಾಗಿ. ಇದರ ಜೊತೆಗೆ ಈ ವಿಡಿಯೋ ಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರೌಡಿ ಶೀಟರ್ ಸತ್ಯಾಗೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಲು ಒಳಗಿಂದ ಆಚೆ ಇದ್ದ ಸತ್ಯನಿಗೆ ಕಾಲ್ ಹೋಗಿತ್ತು. ಆತ ಕೂಡ ನಿನ್ನೆ ಸರೆಂಡರ್ ಆದ. ಆತನನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದೀಗ ವಿಚಾರಣೆ CPI ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗ್ತದೆ. ವಿಡಿಯೋ ಕಾಲ್ ಯಾವಾಗ ಮಾಡಿದ್ದೆ, ಎಷ್ಟು ದಿನದಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀಯಾ, ವಿಡಿಯೋ ಕಾಲ್ ಮಾಡಿದ್ರ ಉದ್ದೇಶ ಏನು, ದರ್ಶನ್ ಜೊತೆ ಎಷ್ಟು ಬಾರಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದೆ, ಹೀಗೆ ಇಂಚಿಂಚು ಮಾಹಿತಿಯನ್ನ ಆ ಸತ್ಯ ಅನ್ನೋ ರೌಡಿ ಶೀಟರ್ನಿಂದ ಕಲೆ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇದೆ. ರೌಡಿ ಶೀಟರ್ ಸತ್ಯ ಫೋಟೋದಲ್ಲಿ ಗಮನಿಸ್ತಿದ್ದೀರಿ. ಮೊನ್ನೆ ವಿಡಿಯೋ ಕಾಲ್ನಲ್ಲಿ ಸ್ಮೈಲ್ ಮಾಡಿಕೊಂಡು ದರ್ಶನ್ ಜೊತೆಯಲ್ಲಿ ಖುಷಿಯಾಗಿ ಚಿನ್ನ ರನ್ನ ಅಂತ ಕರೆಸ್ಕೊಂಡು ಮಾತನಾಡ್ತಿದ್ದ ವ್ಯಕ್ತಿಯೇ ಈ ಸತ್ಯ. ನಿನ್ನೆ ಈತನನ್ನು ವಶಕ್ಕೆ ಪಡೆದಿದ್ದಾರೆ. ಇವತ್ತು ವಿಚಾರಣೆ ಸೆಂಟ್ರಲ್ ಜೈಲ್ನಲ್ಲಿಯೂ